ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 89ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಸಹಸ್ರಾರ್ಚಿ ಸಪ್ತ ಜಿಹ್ವಃ ಸಪ್ತೈಧಾ ಸಪ್ತವಾಹನಃ ಅಮೂರ್ತಿರನಘೋಚಿಂತ್ಯೋ ಭಯಕೃದ್ ಭಯನಾಶನಃ. ಪರಮಾತ್ಮನನ್ನು ಸಹಸ್ರಾರ್ಚಿಹಿ ಅಂತ ಕರೀತಾರೆ. ಅರ್ಚಿಷ್ ಅಥವಾ ಅರ್ಚಿ ಅನ್ನುವುದಕ್ಕೆ ಕಿರಣಗಳು ಅಥವಾ ಜ್ವಾಲೆ, ಅಗ್ನಿಯ ಜ್ವಾಲೆ ಅಂತ ಅರ್ಥ. ಸೌರಶಕ್ತಿಯನ್ನು ನೀಡುವ ಪರಮಾತ್ಮ ಅವುಗಳಲ್ಲಿ ನಿಂತು ಅನಂತಾನಂತ ಜ್ವಾಲೆಗಳನ್ನು ಉಳ್ಳವನಾಗಿದ್ದಾನೆ, ಅವುಗಳಿಂದ ಕಂಗೊಳಿಸುವವನಾಗಿದ್ದಾನೆ. ಅಂತಹ ಪರಮಾತ್ಮ ಸಹಸ್ರಾರ್ಚಿ ಅಂತ ಅನ್ನಿಸಿಕೊಳ್ಳುತ್ತಾನೆ. ಸಪ್ತ ಜಿಹ್ವಾ, ಜಿಹ್ವಾ ಅಂತನ್ನೋದಕ್ಕೆ ನಾಲಿಗೆ ಅಂತ ಅರ್ಥ. ಸಪ್ತ ಸಂಖ್ಯಾಕ ಜಿಹ್ವಾ ಯಸ್ಯ ಅಗ್ನ್ಯಂತರ್ಗತ ರೂಪೇಣ ಸಪ್ತ ಜಿಹ್ವಃ. 7 ಜಿಹ್ವೆಗಳನ್ನು ಉಳ್ಳ ಭಗವಂತ ಸಪ್ತ ಜಿಹ್ವ ಅಂತ ಅನ್ನಿಸಿಕೊಳ್ಳುತ್ತಾನೆ. ನಾವು ಅಗ್ನಿಯಲ್ಲಿ 7 ಬಣ್ಣದ ನಾಲಿಗೆಗಳು ಇರ್ತವೆ ಅಂತ ಕೇಳುತ್ತೇವೆ. ಸಪ್ತ ಜಿಹ್ವ ಅದು ಅಗ್ನಿ. ಆ ಅಗ್ನಿಯಲ್ಲಿ ಸನ್ನಿಹಿತನಾಗಿ ಭಗವಂತ ಹವಿಸ್ಸನ್ನು ಸ್ವೀಕಾರ ಮಾಡುತ್ತಾನೆ ಎಂಬುದಕ್ಕಾಗಿ ಅಗ್ನ್ಯಂತರ್ಯಾಮಿಯಾದ ಪರಮಾತ್ಮ ಸಪ್ತಜಿಹ್ವ ಅಂತ ಅನ್ನಿಸಿಕೊಳ್ತಾನೆ. ಕಟ್ಟಿಗೆಯನ್ನು ಹೊತ್ತಿಸಿ ಅಲ್ಲಿ ಪ್ರಜ್ವಲಿಸುವಂತಹ ಅಗ್ನಿಯಲ್ಲಿ 7 ಬಣ್ಣಗಳನ್ನು ನಾವು ನೋಡುತ್ತೇವೆ. ನಮ್ಮ ಹಿರಿಯರು ಅದನ್ನು ಸೆರೆ ಹಿಡಿದಿದ್ದಾರೆ. ಅಗ್ನಿಯಲ್ಲಿ 7 ಬಣ್ಣಗಳನ್ನು ನಾವು ನೋಡುವುದುಂಟು. ಅಂತಹ 7 ಜ್ವಾಲೆಗಳು, 7 ವರ್ಣಗಳು, ಅದೊಂದು ಸ್ಪೆಕ್ಟ್ರಮ್ ಆ ಅಗ್ನಿಯಲ್ಲಿ ನಾವು ಕಾಣಬಹುದು. ಆದ್ದರಿಂದಲೇ ಸಪ್ತಜಿಹ್ವ ಅನ್ನೋದು ಅಗ್ನಿಗೆ ಇರುವ ಒಂದು ಹೆಸರು. ಅಂತಹ ಆ ಅಗ್ನಿ ತನ್ನಲ್ಲಿ ಹವಿಸ್ಸನ್ನು ಯಾವ ಭಕ್ತ ಕೊಡ್ತಾನೋ, ಹೋಮವನ್ನು ಮಾಡುವಂತಹ ವ್ಯಕ್ತಿ ಕೊಡ್ತಾನೋ ಅದನ್ನು ಸ್ವೀಕಾರ ಮಾಡುತ್ತಾನೆ. ಆ್ಯಕ್ಚುಲಿ ಅಗ್ನಿ ಅದನ್ನು ಸ್ವೀಕಾರ ಮಾಡುವುದು ಅಂತಂದರೆ ಅರ್ಥ ಏನು? ಅಗ್ನ್ಯಂತರ್ಯಾಮಿಯಾದ ಭಗವಂತನಿಗೆ ಅದು ಅರ್ಪಿತವಾಗೋದು ಅಂತ ಅರ್ಥ. ಹೀಗಾಗಿ ಸಪ್ತಜಿಹ್ವ ಇದು ಭಗವಂತನ ಹೆಸರು. ಸಪ್ತೈಧಾಹ ಸಪ್ತ ಋಷೀನ್ ಏಧಯತಿ ವರ್ಧಯತಿ ಇತಿ ಸಪ್ತೈಧಾಹ. 7 ಋಷಿಗಳನ್ನು, ಆ ಸಪ್ತ ಋಷಿಗಳನ್ನು, ಸಪ್ತರ್ಷಿಗಳನ್ನು ವಿಶೇಷವಾಗಿ ವರ್ಧನ ಮಾಡುತ್ತಾನೆ, ಅವರಿಗೆ ಅನುಗ್ರಹವನ್ನು ಮಾಡುತ್ತಾನೆ. ಆದ್ದರಿಂದ ಸಪ್ತೈಧಾಹ ಇದು ಭಗವಂತನ ಹೆಸರು. ಸಪ್ತವಾಹನ, 7 ವಾಹನ ಅಂದರೆ ಅಶ್ವಗಳನ್ನು ವಾಹನವಾಗಿ ಇಟ್ಟುಕೊಂಡವನು ಸೂರ್ಯ. ಆ ಸೂರ್ಯನನ್ನು ಅವನ ಮಂಡಲದಲ್ಲಿ ನಿಂತು ಅವನಿಗೆ ಶಕ್ತಿಯನ್ನು ಕೊಟ್ಟು ಅವನನ್ನು ನಿಯಂತ್ರಿಸುವವನು ಸಪ್ತವಾಹನ. ಸಪ್ತವಾಹ ಅಶ್ವ ಯಸ್ಯ ಸಹ ಸಪ್ತವಾಹ ಸೂರ್ಯ ತಂ ನಯತಿ ಇತಿ ಸಪ್ತವಾಹನ. ಆ ಸೂರ್ಯನನ್ನು ನಿಯಂತ್ರಿಸ್ತಾನೆ. ಆದ್ದರಿಂದ ಸಪ್ತವಾಹನ ಇದು ಭಗವಂತನ ಹೆಸರು.
ಇದರ ಜೊತೆಗೆ ಇನ್ನು ಅನೇಕ ಅರ್ಥಗಳನ್ನು ಕೂಡ ನಾವು ನೋಡಬಹುದು. 7 ಈ ಸಂಖ್ಯೆಯಿಂದ ಅನೇಕ ವಿಶೇಷಗಳನ್ನು ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ನಾವು ಕಾಣುತ್ತೇವೆ. ಸಪ್ತಧಾತುವಿನಿಂದ ನಿರ್ಮಿತವಾದದ್ದು ಈ ದೇಹ. ಮತ್ತು ಸಪ್ತ ಇಂದ್ರಿಯಗಳನ್ನು, ಅಂದರೆ ಪಂಚ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಈ 7 ಇಂದ್ರಿಯಗಳಿಂದ ನಿಯಂತ್ರಿತವಾಗುವಂತಹದ್ದು ಇದು ಒಂದು. ಇದೆಲ್ಲದರ ಜೊತೆಗೆ 7 ಅಧೋಲೋಕಗಳು, 7 ಊರ್ಧ್ವಲೋಕಗಳು, ಹೀಗೆ ಒಟ್ಟು 14 ಲೋಕಗಳನ್ನು ಭಾಗ ಮಾಡಿದಾಗ 7 ಭೂ ಭುವ ಸ್ವಹ ಮಹ ಜನ ತಪ ಸತ್ಯ ಅನ್ನುವ ಲೋಕಗಳು, ಅತಳ ವಿತಳ ಸುತಳ ತಳಾತಳ ರಸಾತಲ ಮಹಾತಲ ಪಾತಾಲ ಅನ್ನುವಂತಹ ಅಧೋಲೋಕಗಳು. ಹೀಗೆ ಊರ್ಧ್ವ ಅಧೋಲೋಕಗಳನ್ನು ನಾವು ನೋಡಿದಾಗ ಅವು 7 ಸಂಖ್ಯಾತ್ಮಕವಾಗಿ ಇವೆ. ಸಪ್ತ ಸಾಗರಗಳು, ಲವಣ ಇಕ್ಷು ಸುರಾ ಘೃತ ದಧಿ ಕ್ಷೀರ ಸಮುದ್ರ, ಹೀಗೆ ಶುದ್ಧೋದಕ ಸಮುದ್ರ, ಇಂತಹ 7 ಸಾಗರಗಳು, ಇವೆಲ್ಲವುಗಳನ್ನು ನಾವು ನೋಡಿದಾಗ 7 ಅನ್ನುವ ಒಂದು ಸಂಖ್ಯೆಗೆ 7 ಸಪ್ತ ಪರ್ವತಗಳು, ಸಪ್ತ ನದಿಗಳು, ಸಪ್ತ ಗಂಗೆಗಳು, ಹೀಗೆ ಸಪ್ತ ಅನ್ನುವ ಶಬ್ದಕ್ಕೆ ಅನೇಕ ವಿಶೇಷವಾದ ಅರ್ಥ ಶಾಸ್ತ್ರಗಳಲ್ಲಿ ಉಂಟು. ಅಂತಹ ಆ ಎಲ್ಲ ಸಪ್ತ ಸಂಖ್ಯಾತ್ಮಕವಾದಂತಹ ವಿಶೇಷಗಳಲ್ಲಿ ತಾನು ಸ್ವತಃ ಇದ್ದು ಈ ಜಗತ್ತನ್ನು ನಿಯಂತ್ರಣ ಮಾಡುತ್ತಾನೆ, ಇದನ್ನು ಇದನ್ನು ಮುನ್ನಡೆಸ್ತಾನೆ. ಆದ್ದರಿಂದ ಭಗವಂತನನ್ನು ಸಪ್ತವಾಹನ ಅಂತ ಕರೀತಾರೆ. ಭಗವಂತ ಅಮೂರ್ತಿ, ಪ್ರಾಕೃತಿಕವಾದ ಒಂದು ಮೂರ್ತಿ, ಒಂದು ರೂಪ ಅದು ಇಲ್ಲ ಭಗವಂತನಿಗೆ ಪ್ರಾಕೃತಿಕವಾಗಿ. ಆದ್ದರಿಂದ ಅಮೂರ್ತಿ ಭಗವಂತ. ಅನಘ, ಅಘ ಅಂತಂದರೆ ಪಾಪಗಳು, ದೋಷಗಳು, ಅನಘ ಅಂದರೆ ದೋಷರಹಿತ, ಅಂತಹ ಭಗವಂತನನ್ನು ಅನಘ ಅಂತ ಕರೀತಾರೆ. ಅಚಿಂತ್ಯ, ಪರಮಾತ್ಮನ ಗುಣಗಳನ್ನು ಪೂರ್ಣವಾಗಿ ಚಿಂತನೆ ಮಾಡಿ ಮುಗಿಸಿಬಿಡುವುದಕ್ಕೆ ಸಾಧ್ಯ ಇಲ್ಲ. ಪೂರ್ಣವಾಗಿ ಯಾವ ಭಗವಂತನನ್ನು ನಮ್ಮ ಬುದ್ಧಿಗೆ ತಂದು ಇರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲವೋ ಅಂತಹ ಭಗವಂತ ಅಚಿಂತ್ಯ ಅಂತ ಅನ್ನಿಸಿಕೊಳ್ಳುತ್ತಾನೆ. ಯಾವ ಚಿಂತನೆಗೂ ನಿಲುಕದ ವ್ಯಕ್ತಿತ್ವ ಅದು ಭಗವಂತನದ್ದು, ವಿಶಿಷ್ಟವಾದ ಆಕಾರ. ಅಂತಹ ಭಗವಂತ ಅವನನ್ನು ಪೂರ್ಣವಾಗಿ ಚಿಂತಿಸಿ ಮುಗಿಸಿಬಿಡುತ್ತೇನೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ವಿಸ್ತೃತವಾದ ಭಗವಂತನ ರೂಪ. ಆದ್ದರಿಂದ ಅಚಿಂತ್ಯ. ಭಯಕೃತ್, ಭಯನಾಶನ, ಇದು ವಿಶೇಷ. ಭಯವನ್ನು ಹುಟ್ಟಿಸ್ತಾನೆ. ಸಂಸಾರದಲ್ಲಿ ನಾವಿದ್ದಾಗ ಅಲ್ಲಿ ಭಯವನ್ನು ಹುಟ್ಟಿಸ್ತಾನೆ ಭಗವಂತ. ಅನೇಕರಿಗೆ ಅನೇಕ ರೀತಿಯಾದ ಭಯವನ್ನು ಹುಟ್ಟಿಸಿ ತನ್ನಲ್ಲಿ ಭಕ್ತಿಯನ್ನು ಬೆಳೆಸುವಂತೆ ಮಾಡುತ್ತಾನೆ. ಮುಂದೆ ಆ ಭಯವನ್ನು, ಸಂಸಾರವೇ ಒಂದು ಭಯ, ಆ ಸಂಸಾರದಲ್ಲಿ ನಮ್ಮನ್ನು ಹುಟ್ಟಿಸುವವನು ಭಯಕೃತ್, ಅದು ಭಗವಂತ. ಮುಂದೆ ಆ ಸಂಸಾರವನ್ನು ನಮ್ಮ ಪುಣ್ಯಾನುಸಾರವಾಗಿ, ನಮ್ಮ ಯೋಗ್ಯತಾನುಸಾರವಾಗಿ ಸಂಸಾರವನ್ನು ನಾಶ ಮಾಡಿ ಮೋಕ್ಷ, ಭಯವೇ ಇಲ್ಲದಂತಹ ಸ್ಥಿತಿ, ಮೋಕ್ಷವನ್ನು ತಂದು ಕೊಡುತ್ತಾನೆ. ಆದ್ದರಿಂದ ಭಯನಾಶನ. ಭಯವನ್ನು ತಂದು ಅದನ್ನು ಆಧ್ಯಾತ್ಮಿಕವಾದ ಒಂದು ಫಲದಲ್ಲಿ ಪರ್ಯವಸಾನ ಮಾಡುವುದೂ ಭಗವಂತ ಅನ್ನೋದಕ್ಕಾಗಿ ಭಯಕೃತ್, ಭಯನಾಶನ, ಈ ಎರಡೂ ವಿಶೇಷವಾದಂತಹ ಭಗವಂತನ ನಾಮಸ್ಮರಣ. ಇಂತಹ ಈ ಎಲ್ಲ ನಾಮಗಳಿಂದ ಸ್ತುತ್ಯನಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.